ಮಾತೆಯೆಲ್ಲ ಮುಂದೆ ಸಾಗಿಕೊಳ್ಳಿರಿ, ಸೋಲೆಯೆಂಬ ಮಾತೆಯೆಲ್ಲ ಮುಂದೆ ಸಾಗಿಕೊಳ್ಳಿರಿ. ಅನ್ಯಾಯವ ಹಳೆಸುತ್ತ ಸಮಾನತೆಯ ಬೆಳೆಸುತ್ತ ಇವತ್ತು ಪ್ರಧಾನ ಮೋಕ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಗಾಂಧಿ ಭವನದಲ್ಲಿ. ಎಲ್ರಿಗೂ ಜೈ ಭೀಮ್. ಏನು 32 ವರ್ಷಗಳ ಹೋರಾಟದ ಒಂದು ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇವೆ. ಇದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ 27ನೇ ತಾರೀಕು ಇದೇ ಗಾಂಧಿ ಭವನದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಇವತ್ತು ನಮ್ಮ ಹಿರಿಯರಾದಂತಹ ಮತ್ತು ನಮ್ಮ ಮಾರ್ಗದರ್ಶಿಗಳು, ನಮ್ಮ ಗುರುಗಳಾದಂತಹ ದಿವಂಗತ ಜಿಗ್ನಿಶಂಕರ್ ಅವರ ಒಂದು ಒಡನಾಟದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘಟನೆಯ ವಿಚಾರಗಳನ್ನು ಮತ್ತು ಜನರ ಏನು ಶೋಷಿತ ಸಮುದಾಯಕ್ಕೆ ನಾವು ಏನಾನ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ ಅವರಲ್ಲಿ ಕಲಿತಂತಹ ವಿಚಾರಗಳನ್ನು ಇವತ್ತು ಅವರು ನಮ್ಮನ್ನು ಆಗಲಿ 2 ವರ್ಷ ಆಗಿದೆ, ಅವರ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ನಾವು ಕೂಡ ಅವರ ದಾರಿಯಲ್ಲೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರ ಗತಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಕೆಲವೊಂದು ತಾರತಮ್ಯಗಳು ಆದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಕಬೇಕಾಯಿತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಏನು ಕಾಲಕ್ಕೆ ಕೊಡ್ತಕ್ಕಂತಹ ಇವನ್ನ ನಾವು ಖಂಡಿಸಿ ಮತ್ತು ಸರ್ಕಾರದಲ್ಲಿಂದ ಸಿಗೋಂತಹ ಸೌಲಭ್ಯಕ್ಕೋಸ್ಕರಾಗಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರು ಕಟ್ಟಿದಂಥವ್ರಿಗೆ ಇರಲಿಕ್ಕೆ ಕೂಡ ಒಂದು ಸೂರಿಲ್ಲ. ಆ ಒಂದು ಏನು ಹಿಂದೆ ನಾವು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತೇಳಿ ಹಿಂದೆ ಆದಂಥ ನಮ್ಮ ಜಿಗ್ನಿಶಂಕರ್ ಅವರು ಹಾಕ್ಬಿಟ್ಟ ಒಂದು ಹಾದಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸೂರು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ನಮ್ಮದು ಮೊದಲನೇ ವಾರ್ಷಿಕೋತ್ಸವಕ್ಕಾಗಿ ಇವತ್ತು ಬಂದಿರೋಂತಹ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಹಂತದ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಸರ್, ರಿಪಬ್ಲಿಕನ್ ಸಂಘಟನೆ ಒಂದು ಕಡೆ ಜಿಗ್ನಿಶಂಕರ್ ಅವ್ರ ಮಗ ಇದ್ದಾರೆ, ಈ ಕಡೆ ನೀವು ಪರ್ಯಾಯವಾಗಿ ಯಾಕೆ ವಿಭಜನೆ ಮಾಡಿಕೊಂಡ್ರಿ? ಈಗ ಏನಾಯಿತು ಅಂದರೆ, ಈಗ ನಾವು ಜಿಗ್ನಿಶಂಕರ್ ಅವರು ಅನೇಕ ಸಂಘಟನೆಗಳು ಮಾಡಿದಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ 32 ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ನಮ್ಮದೇ ಆದಂತಹ ಈ ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆನೇ ಕೊಟ್ಟಿದ್ದೀವಿ, ನಮ್ಮ ಆಯುಸ್ಸನ್ನು ದಾರಿ ಹರಿದಿದ್ದೀವಿ. ಇವತ್ತು ಏನೂ ಗೊತ್ತಿಲ್ಲದಿದ್ದವರು ಬಂದಾಗ ಸಂದರ್ಭದಲ್ಲಿ ಈಗ ಅವರು ಕೂಡ ನಾವು ಒಪ್ಕೊಂಡಿದ್ದೀವಿ. ಏನೋ ನಮ್ಮ ಸಾಹೇಬ್ರ ಮಗ, ಈಗ ನಮಗೂ ವಯಸ್ಸಾಗ್ತಾ ಬಂತು, ಎಲ್ಲೋ ಒಂದು ಕಡೆ ಆಗಲಿ ಅವರೇ ಹುಡುಗ ಯುವಕ ಇದ್ದಾನೆ ಮಾಡಲಿ ಅನ್ನೋದು. ಆದರೂ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ಅವ್ರಿಗೂ ನಮ್ಗೆ ಇದಾಗದಿದ್ದಾಗ ಅವರು ನಮ್ಮ ಒಂದು ಹಿರಿತನಕ್ಕೆ ಗೌರವ ಕೊಡ್ತಿದ್ದ ಕಾರಣಕ್ಕಾಗಿ ಮಾಡೋಂಥ ಸಂದರ್ಭ ಬಂತು. ಸರ್, ಇವಾಗ ಸರ್ಕಾರ ಅನೇಕ ಬೇಡಿಕೆಗಳು, DSS ಅನುದಾನಗಳು ಬೇರೆ ಇಲಾಖೆಗೆ ಬಳಸ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್ ಸಮಾವೇಶದ ಮೂಲಕ? ಈಗ ಒಂದು ಕಡೆ ಸರ್ಕಾರ ಹೇಳ್ತದೆ ನಾವು ಬಡವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ ಅಂತ ಒಂದು ಕಡೆ ಹೇಳ್ತದೆ. ಆದರೆ ದಲಿತರನ್ನೇ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾಯಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈಗ ನೋಡಿ ಒಳ ಮೀಸಲು ಮಾಡಬೇಕಾಗಿತ್ತು. ಇದು ಇವತ್ತೊಂದಲ್ಲ, ಅದು ಸುಮಾರು 30 ವರ್ಷಗಳ ಹೋರಾಟ. ಅದು ಏನು ಜಾತಿ ವರ್ಗೀಕರಣ ಆಧಾರದ ಮೇಲೆ ಏನು ಕೊಡಬೇಕು ನಮ್ಮ ಪಾಲು ನಮ್ಮ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ಜೊತೆಯಲ್ಲಿ ಇವತ್ತು ಅನೇಕ ಬೆಲೆ ಏರಿಕೆ ಆಗ್ಬೋದು, ಅದನ್ನು ಕೂಡ ನಾವು ಖಂಡಿಸ್ತೀವಿ. ಇವತ್ತು ಹಾಲಿನ ದರ ಆಗ್ಬೋದು, ಡೀಸೆಲ್ ಆಗ್ಬೋದು, ಪ್ರತಿಯೊಂದು ಗ್ಯಾಸ್ ಆಗ್ಬೋದು, ಎಲ್ಲದರ ಮೇಲೆ ಇವತ್ತು ತೆರಿಗೆ ಹಾಕ್ತಾಯಿದ್ದಾರೆ. ಏನು ಈ ಉಚಿತ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಹಿಂದೆ ಕೂಡ ಹೊರೆಯನ್ನು ಕೂಡ ಹಾಕ್ತಾಯಿದ್ದಾರೆ.